ರಾಜ್ಯ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ವಾರ್ನಿಂಗ್ ಕಾಲ್ ಮಾಡಿದ್ದಾರೆ. ಅಲರ್ಟ್ ಅಲರ್ಟ್ ಅಂತ. ಯಾಕೆ ಅಲರ್ಟ್ ಅಂತಂದ್ರೆ 50-50 ಇರುವ ಕ್ಷೇತ್ರಗಳನ್ನು ಬಿಗಿ ಮಾಡಿಕೊಳ್ಳೋದಕ್ಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಫಿಫ್ಟಿ ಕ್ಷೇತ್ರಗಳು ಅಂದರೆ ಬಿಜೆಪಿ ಆದರೂ ಗೆಲ್ಲಬಹುದು ಅಥವಾ ಕಾಂಗ್ರೆಸ್ ಆದರೂ ಗೆಲ್ಲಬಹುದು ಅಂತಕ್ಕಂಥ ಕ್ಷೇತ್ರಗಳನ್ನು ಬಿಗಿ ಮಾಡಿಕೊಳ್ಳಿ. ಮೊದಲ ಹಂತದ 14 ಕ್ಷೇತ್ರಗಳ ಚುನಾವಣಾ ಸರ್ವೆಯನ್ನು ಪಡೆದಿದ್ದಾರೆ ಅಮಿತ್ ಶಾ. ಅದನ್ನು ಸ್ಟಡಿ ಮಾಡಿದ್ದಾರೆ. ಹಾಗಾಗಿ ಅಲರ್ಟ್ ಕಾಲ್ ಬಂದಿದೆ ಬಿಜೆಪಿ ನಾಯಕರಿಗೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೆ ಮೈತ್ರಿ ತುರ್ತು ಸಂದೇಶ ಕೂಡ ರವಾನೆಯಾಗಿದೆ. ಏನಂತ ಅಂತಂದರೆ, ಕೊನೆಯ 8 ದಿನ ನಿಮ್ಮ ಪ್ರಚಾರ ತಂತ್ರಗಾರಿಕೆಯನ್ನು ಬದಲಾಯಿಸ್ಕೋಬೇಕು. 50-50 ಇರ್ತಕ್ಕಂಥ ಕ್ಷೇತ್ರಗಳು ಏನು ಬೇಕಾದರೂ ಆಗ್ಬೋದು. ಅಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಚಾರವನ್ನು ಮಾಡಿ, ಹೆಚ್ಚಿನ ಸಮಯವನ್ನು ನಿಗದಿಪಡಿಸಿ. ಅಲ್ಲಿಗೆ BJPಯಲ್ಲಿ BSY ಮತ್ತು ವಿಜಯೇಂದ್ರಗೆ ಅಮಿತ್ ಶಾ ಅವರು ಅಲರ್ಟ್ ಮಾಡಿದಾರಂತೆ. ನೀವು ಎಚ್ಚರ ತಪ್ಪಬೇಡಿ. ಕೊನೆಯ 8 ದಿನಗಳಲ್ಲಿ ತಂತ್ರಗಾರಿಕೆಯನ್ನು ಬದಲಾಯಿಸಿಕೊಳ್ಳಿ ಅಂತ ಹೈಕಮಾಂಡ್ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲಿ 4-5 ಕ್ಷೇತ್ರಗಳಲ್ಲಿ ಟಫ್ ಫೈಟ್ ಅಂತಕ್ಕಂಥ ಸಂದೇಶ ಹೋಗಿದೆ ರಿಪೋರ್ಟಲ್ಲಿ. 3 ದಿನಗಳ ಹಿಂದೆ ನಿರಂತರವಾಗಿ ಸರ್ವೆ ಮಾಡಿಸಿತ್ತು ಬಿಜೆಪಿ ಹೈಕಮಾಂಡ್. ಹಳೆ ಮೈಸೂರು ಭಾಗದ 11 ಕ್ಷೇತ್ರ, ಕರಾವಳಿ ಭಾಗದ 2 ಕ್ಷೇತ್ರ ಮತ್ತು ಚಿತ್ರದುರ್ಗದಲ್ಲಿ ಸರ್ವೆಯನ್ನು ಮಾಡಿಸಿದರು. ಆ ಸರ್ವೆ ರಿಪೋರ್ಟನ್ನು ಆಧರಿಸಿ ರಾಜ್ಯಕ್ಕೆ ಗೇಮ್ ಚೇಂಜ್ ಮೆಸೇಜನ್ನು ಅಮಿತ್ ಶಾ ಅವರು ಕಳಿಸಿದ್ದಾರೆ. ಹಾಗಾಗಿ ಕೆಲವು ಕ್ಷೇತ್ರಗಳಲ್ಲಿ ಮೈತ್ರಿ ಘಟಾನುಘಟಿಗಳು ಅಬ್ಬರಿಸೋದಕ್ಕೆ ಮೆಗಾ ಪ್ಲಾನನ್ನು ರೂಪಿಸಿದ್ದಾರೆ. ನೀವು ಅಂದುಕೊಂಡಂಗಿಲ್ಲ ಪಿಚ್ಚು. ಸುಮಾರು 4-5 ಕ್ಷೇತ್ರಗಳಲ್ಲಿ ಟಫ್ ಫೈಟ್ ಇದೆ. 14ರಲ್ಲಿ ಆ 4-5 ಕ್ಷೇತ್ರಗಳನ್ನು ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಗೆಲ್ಲುವಿಗೆ ರಣತಂತ್ರವನ್ನು ರೂಪಿಸಿ ಹೆಚ್ಚು ಸಮಯವನ್ನು ಮೀಸಲಿಡಿ ಅಂತೆಲ್ಲ ಮೆಸೇಜನ್ನು ಕಳಿಸಿದ್ದಾರೆ. ಇರುತ್ತೆ ಸಹಜವಾಗಿ. ಈಗ ಆಂತರಿಕ ಸರ್ವೆಗಳನ್ನು ಮಾಡಿಸಿದಾಗ ಅಯ್ಯೋ ಇಂಥ ಕ್ಷೇತ್ರ ಕಷ್ಟ, ಇಲ್ಲಿ ಸ್ವಲ್ಪ ಟಫ್ ಫೈಟ್ ಇದೆ ಅಂತಕ್ಕಂಥದ್ದು. ಈಗ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಮೊದಲ ಹಂತದ 14 ಗೆಲ್ಲಬೇಕು ಅಂತ ಇದೆ. ಬಟ್ ಆಡಳಿತಾರೂಢ ಕಾಂಗ್ರೆಸ್ ಅವ್ರು ಬಿಟ್ಕೊಟ್ಬಿಡ್ತಾರಾ ಅಷ್ಟು ಸುಲಭವಾಗಿ? ಅವರು ಫೈಟ್ ಕೊಡ್ತಾರೆ. ಹಾಗಾಗಿ ಆ ಕ್ಷೇತ್ರಗಳನ್ನು ಕಾನ್ಸಂಟ್ರೇಟ್ ಮಾಡಿ. ಹೆಚ್ಚೆಚ್ಚು ನಿಮ್ಮ ತಂತ್ರಗಾರಿಕೆಯನ್ನು ಬದಲಾಯಿಸ್ಕೊಳ್ಳಿ. ಮೈತ್ರಿ ನಾಯಕರನ್ನ ಕರ್ಕೊಂಡೋಗಿ, ದೇವೇಗೌಡರನ್ನ ಕರ್ಕೊಂಡೋಗಿ, ಕುಮಾರಸ್ವಾಮಿನ ಕರ್ಕೊಂಡೋಗಿ ಪ್ರಚಾರ ಮಾಡಿಸಿ ಅಂತ.